ಜ್ಞಾನಾಂಜನ ಶಲಾಕಯ ಹೌದ್ರಿಪ್ಪ ಹೌದು ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಹೌದು ಚಿಕ್ಷೂರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಹೌದಾ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೇಳಿ ಶರಣೆನಲ್ಲಿ ಸ್ವಾಮಿ ಯಾರಿಗೇಳಿ ಶರಣೆನಲ್ಲಿ ಹೇಳುತ್ತಾ ಮಾತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ಹೌದ್ರಿಪ್ಪ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಯಾವ್ಯಾವ್ರಿಪ್ಪ ಮುಖ ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಷಟ್ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮದೇವಿಯ ಸುತ ಪರಮದೇವರ ಪುತ್ರ ತಂದೆ ತಾಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕೊಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋನ ಮಠದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿ ಮೃತ್ಯು ಬೀರೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಇವರು ತಂದೆ ತುಕ್ಕಪ್ರಾಯ ತಾಯಿ ಮೃತುಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಎನಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಮಾನವರಲ್ಲಿ ಮನೆಗೇನೆ ದೇವತೆಯರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡು ಸಾಕ್ಷಾತ್ ಶಿವಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಶಿವಪಾರ್ವತಿಯ ಮುಂಡಾಸದ ಆಯರ್ನ ಪಡೆದಿರ್ತಕ್ಕಂಥ ನನ್ನಪ್ಪ ಇವರು ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡಿ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡಿ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನೂತನ ಯರಗಟ್ಟೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂಧಿ ಸಂಧಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರನಿಸಿಕೊಂಡಿರ್ತಕ್ಕಂಥ ಅದೇ ಸೊಲ್ಲಾಪುರ ಜಿಲ್ಲೆಯ
ಅಕ್ಕಲಕೋಟ ತಾಲೂಕಿನ ಕುಂಬಾರಿಯ ಗ್ರಾಮದಲ್ಲಿ ಅಡವಿ ವಸ್ತಿಯಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಹೌದಾ ನಾಗನಾಥ ಮುತ್ಯರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಟ್ಟದವರಿಗೂ ಅಭಿಮಾನಿಗಳ ಬಳಗದ ಸಂಘಕ್ಕೂ ಕೂಡ ಏನ್ ಮಾಡ್ಬೇಕಂತ ಮಾಡ್ರಿಪ್ಪ ಮುಗುಳೇಳ ಸಂಘದ ವತಿಯಿಂದ ಅವರಿವರನ್ನದ ಎಲ್ಲರಿಗೂ ಕೂಡ ಭಕ್ತಿಯ ನಮಸ್ಕಾರವನ್ನ ಹೇಳಿ 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 ಒಂದು ಮಾತು ತಮ್ಮ ಏನ್ರಿಪ್ಪ ಮಾತಾ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರೇ ಮೂಲ ಹೌದಾ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ದೇವತೆಗಳಿಗೆ ದಾನವರೇ ಮೂಲ ಮೂಲ ಬ್ರಾಹ್ಮಣರಿಗೆ ಕನಕದಾಸನೇ ಮೂಲ ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣನೇ ಮೂಲ ಅಂತ ಹೇಳಿದ್ರು ಹೌದಾ ಇವತ್ತು ಎರಡು ಮ್ಯಾಳುಗಳು ಕೂಡಿಸಾರಪ್ಪ ಅಂದ್ರೆ ಹರನಾಳ ಮ್ಯಾಳಿಗೆ ಮುಗುಳ್ಯಾಳ ಮ್ಯಾಳನೆ ಮೂಲ ತಿಳ್ಕೊಂಡು ಕೂಡಿಸಾರ ಹೌದಾ ಮೂಲ ಹೌದು ಬಹಳ ವಿಚಾರ ಮಾಡಿ ಕಮಿಟಿ ಅವರು ವಿಚಾರ ಮಾಡ್ಕೊಂಡು ಎರಡು ಮ್ಯಾಳಗಳು ಕೂಡಿಸಾರ ಮೇಲಾಗ ಅಭಿಮಾನಿಗಳ ಬಳಗದವರು ಕೂಡ ವಿಚಾರ ಮಾಡಿದಾರ ಹೌದಾ ಹಂಗ ಮಾಡಿದರು ಹೆಂಗ್ರಿಪ್ಪ ಎರಡು ಒಂದೊಂದು ಕಡೆ ಹಾಡಿಕೆ ಕೂಡಿಸ್ತಾರ ನೀನು ಕೂಡಿಸಿದ್ರೆ ಎಲ್ರಿಪ್ಪ ಯಾಕಪ್ಪ ಅಂದ್ರ ಮಂಗಳವಿಡೆ ತಾಲೂಕ ಕಾರಜೋಳಕ್ಕೂ ಕೂಡಿಸಿದ್ರು ಇದೇ ಗೆಣಸಿದ್ದೇಶ್ವರ ಡೊಳಿನ ಕಲಾಗಾಯನ ಸಂಘ ಕುಂಬಾರಿ ಮೇಳ ಒಂದು ನಮ್ಮದೊಂದು ಮೇಳ ಇತ್ತಲ್ಲಿ ಹೌದಾ ಹೌದಿಲ್ಲ ಅಲ್ಲಿ ಒಂದು ಗಣಮಕ್ಕಳ ಮೇಳ ಒಂದು ಹೆಣ್ಮಕ್ಳ ಮೇಳ ಇತ್ತು ಆದ್ರೆ ಇವತ್ತಿನ ವ್ಯವಹಾರ ಏನಾಗ್ಯದ ಇವತ್ತು ಹೆಂಗಾಗ್ಯದ್ರಿಪ್ಪ ಗಣಮಕ್ಕಳ ಹೆಣ್ಮಕ್ಳ ಕೂಡಿಸಿರೋ ವ್ಯವಹಾರ ಸಜ್ಜಾಗೋದಿಲ್ಲ ಬ್ಯಾಡದ್ರ ಸಜ್ಜ ದಂಧೆಗನೆ ಬ್ಯಾಡ ತಿಳ್ಕೊಂಡು ಎರಡು ಹೆಣ್ಮಕ್ಳ ಮೇಳನೆ ತಂದು ಕುಡಿಸಾರ ಅವ್ರು ಎರಡು ಹೆಣ್ಮಕ್ಳ ಮೇಳ ಎರಡು ಹೆಣ್ಮಕ್ಳ ಮೇಳನೆ ಅದು ಕುಡಿಸಾರ ನಿಮಗ್ ಗೊತ್ತಿಲ್ಲ ಯಾಕ ಅವ್ರ ಜುಟ್ಟು ನಿಮ್ಮ ಕೈಯಾಗ ನಿಮ್ಮ ಜುಟ್ಟು ಅವ್ರ ಕೈಯಾಗ ಹಡಿ ಏಕ್ ಮಾರ್ದು ತುಕಡ ಒಟ್ಟ ಜುಟ್ಟ ಹಿಡಿಸ್ಬೇಕು ಮಾಡಿದಿ ಹೌದಾ ಹೌದು ಹತ್ತ ಹೊಂಡು ತನ್ನ ಹೆಂಗ ಜನ ಕೂತಿರದಲ್ಲ ಹಿಟ್ಟು ಜನ ಕೂತೇ ಬಿಡ್ಬೇಕು ಒಟ್ಟೆ ಉರಿ ಕಾಸ್ಕೊಂಡ್ ಕೂತೇ ಬಿಡುದು ಹೆಂಗಂದಿ ಒಟ್ಟ ನೀ ಶಕುನಿಗೆ ಬೆಂಕಿ ಹಸಲಿಕ್ಕೆ ಕೂತಿದಿ ಹೌದಾ ನಾವ್ ಬೆಂಕಿ ಹಚ್ಚಿ ಹಿಂದ ನಿಂತು ಬಿಡೋರು ಹೆಂಗಂದಿ ಹತ್ತಬೇಕಾರ ಬೆಂಕಿ ಎಂತ ಬೆಂಕಿ ಹತ್ತಬೇಕ್ರಿಪ್ಪ ಜ್ಞಾನಕ್ಕ ಬೆಂಕಿ ಹತ್ತಬೇಕಾಯ್ತು ಜ್ಞಾನದ ಬೆಂಕಿ ಹತ್ತಬೇಕಾಗ್ಯದ ಹೌದಾ ಮೇಲಾಗ ವಿಶೇಷವಾದ ವಿಚಾರ ಮಾಡ್ಯಾರ ಅವ್ರ ಕಮಿಟಿ ಅವರು ಅಭಿಮಾನಿಗಳ ಬಳಗದವ್ರು ಕೂಡ್ಕೊಂಡು ಹೆಂಗ್ರಿಪ್ಪ ಹೆಂಗ ಯಾಕ ಎರಡು ಮೇಳಗಳು ಕೂಡಿಸ್ಬೇಕಾರ ಅಂತ್ಯ ಪ್ರಾಸದಾಗ ಮೇಳ ಕೂಡಿಸ್ಯಾರ ಅಂತ್ಯ ಪ್ರಾಸದಾಗ ಹೌದು ಇದು ಹೆಂಗ್ರಿಪ್ಪ ಅಂತ್ಯ ಪ್ರಾಸ ಅಂದ್ರ ಆದಿ ಮಧ್ಯ ಅಂತ್ಯ ಅಂತೇಳಿ ಬರ್ತದ ಹೌದಿಲ್ಲ ಅಂತ್ಯ ಅಂದ್ರ ಲಾಸ್ಟ್ ಕೊನೆಯದಾಗ ಅಂತ ಮುಗುಳ್ಯಾಳ ಮತ್ತು ಹರನಾಳ ಹೌದಾ ಏನ್ ಕುಡಿಸರು ಮುಗುಳ್ಯಾಳ ಮತ್ತು ಹರನಾಳ ಈ ಕಡೆ ಲನನೆ ಅಂತ್ಯ ಪ್ರಾಸದ ಆ ಕಡೆ ಲನನೆ ಅಂತ್ಯ ಪ್ರಾಸದ ಹೌದಾ ಎರಡು ಮೇಳಗಳು ಅಂತ್ಯ ಪ್ರಾಸದಾಗ ಮೇಳ ಕುಡಿಸ್ಯಾರ ಹೌದಿಲ್ಲ ಅದಕ್ಕೆ ಬಹಳ ಮಾತನಾಡ್ಲಾರ್ದನೆ ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ ಬರ್ಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳಾಗಬಹುದು ತಮ್ಮ ಲೋಪದೋಷ ಯಾಕಪ್ಪ ಏನ್ ಪುಕ್ಕಟ ಬಂದ್ರಿ ಅಕ್ಕಲಕೋಟ ತಾಲೂಕದಾಗಿಲಿ ಹಾಡಾಕ ನಿಂದು ಕರೆ ಅದ ಪಾಪ ಕಮಿಟಿ ಅವ್ರ ನಿಮ್ ಹೆಣಕ 10-15 ಸಾವಿರ ನಿಮ್ ಹೆಣ ಚಂದ ಮಾಡಿ ಕರ್ಸ್ಯಾರ ಇಲ್ಲಿ ನಿಮಗ ಹುಸನ ಹಂಟಿ ಕಮಿಟಿ ಅವ್ರು ನಮ್ ಹೆಣ ಚಂದ ಮಾಡಿಲ್ಲ ಹೌದು ಅವ್ರು ನಾನು ಹೆಣ ಕೊಡದ್ರ ನಾನ್ ನಿನ್ನ ಹೆಣಕ್ ಬಿಡ್ತೀನಿ ಅಷ್ಟೇ ನಾನು ಒಯ್ದು ನಿನ್ನ ಮಗಳ ಹೆಣಕ ಬಿಡ್ತೀನಿ ಮಿನ್ಯಾಗ ಅದಕ್ಕೆ ಹಿಂಗೆ ಇರ್ತದ ಅಲ್ಲಿ ಅದಕ್ಕೆ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಬಹಳ ಮಾತನಾಡ್ಲಾರ್ದನೆ ನಡೆಯುವ ಮನುಷ್ಯ ಎಡುವುದು ಸಜ್ಜಿಕ ಎಲವಿಲ್ಲದ ನಾಲಿಗೆ ತೊದಲುವುದು ಸಜ್ಜಿಕ ಹೌದು ಸಂಘದಲ್ಲಿ ಲೋಪದೋಷಗಳ ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಿಕ ಯಜ್ಞದ ಒಂದು ಕಾಲ ಬೀಳುವುದಾಗುದಿಲ್ಲ ಯಾಕ್ರಿಪ್ಪ ಬಾಳ ದನ ಆಗ್ತದೇನ್ರಿ ದನು ಏನಾಗುದಿಲ್ಲ ತಮ್ಮ ಟೈಮ್ ಬಾಳ ಆಗ್ತದ ಇದೇ ನಿಮ್ಮ ಮೈಕನೆ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಹಣಿಚ್ಚೆ ನಮಸ್ಕಾರವನ್ನ ಮಾಡಿ ಹೌದಿಲ್ಲ ಯಾಕಪ್ಪ ಅಂದ್ರೆ ಈಗಾಗಲೇ ಕಮಿಟಿ ಹಿರಿಯರು ಒಂದನೇ ಸಂಧಿಗೆನೆ ಬೆಂಕಿ ಹತ್ತಲೆ ತಿಳ್ಕೊಂಡು ಹೊಟ್ಟೆ ಬೆಂಕಿ ಹಚ್ಚಾಕ ಕೂತಾರ ಅವ್ರು ಬೆಂಕಿ ಹತ್ತತಿ ಕೂತಾರ ಅವ್ರ ಮೊದಲ ವಿಷಯ ಚರ್ಚೆ ಮಾಡಿದಾರ ವಿಷಯ ಏನಿಟ್ಟಾರಿಪ್ಪ ಶಿವ ಶ್ರೇಷ್ಠ ಏನ ಶಕ್ತಿ ಶ್ರೇಷ್ಠ ಹೌದು ತಂದೆ ಶ್ರೇಷ್ಠ ತಾಯಿ ಶ್ರೇಷ್ಠ ಅನ್ನಂಗಿದ ಪಪ್ಪ ಶ್ರೇಷ್ಠ ಮಮ್ಮಿ ಶ್ರೇಷ್ಠ ಹೌದು ಗಂಡ ಶ್ರೇಷ್ಠ ಏನ ಹೆಂಡತಿ ಶ್ರೇಷ್ಠ ಹೌದಾ ಹೌದಿಲ್ಲ ಅನ್ನುವಂತ ವಿಷಯದೊಳಗ ಅಜ್ಜ ಶ್ರೇಷ್ಠ ಏನ ಆಯಿ ಶ್ರೇಷ್ಠ ಯಾವನಪ್ಪ ಪ್ರಾಸ ಹೌದಾ ವಿಷಯ ಇಟ್ಟಾರ ಇದರೊಳಗ ಸರಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಹೇಳಿದ್ರು ಏನ್ ಹೇಳ್ರಿಪ್ಪ ನಮಗ ಇರ್ಲಿ ತಂದಿ ಪಾಲನೆ ನಮಗಿರ್ಲಿ ಶಿವನ ಪಾಲನೆ ನಮಗಿರ್ಲಿ ಶಕ್ತಿ ಪಾಟಿ ಸರಜೋಡಿ ಕಲಾವಿದರಿಗೆ ಇರ್ಲಿ ಅಂತ ಹೇಳಿದ್ರು ಅವ್ರು ಹೌದಾ ಹೇಳಿ ಮೇಲಾಗಿ ಒಂದು ಮಾತಾಡ್ರು ಏನ್ ಮಾತಾಡ್ಯಾರ್ರಿಪ್ಪ ಏನೋ ಮಾತಾಡ್ರು ಕೂಡ ಅವಾಚ್ಯ ಶಬ್ದಗಳನ್ನ ಮಾತಾಡಿರಬಾರದು ಜ್ಞಾನದ ಮಾತುಗಳನ್ನ ಮಾತಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು
ಹೇಳಿದ್ರು ಹೌದ್ ಹೌದ್ ಮುಗಳಾಳ ಮ್ಯಾಳ ಮೊದಲೇ ಅವಾಚ್ಯ ಮಾತಾಡೋದಲ್ಲ, ಅದ ಮಾತಾಡ್ರ 4 ಮಾರು ಉದ್ದ ಮಾತ್ರ ಹೋಗುದನ್ನೇ ಅದು. ಹೌದ್ 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 ನಾವು ಮೊದಲೇ ಮಾತಾಡೋದಿಲ್ಲ, ಹೌದಿಲ್ಲ? ಯಾಕ ನಿನ್ನೆ ಇದೇ ಗೇಣಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕ ನಮಗ ಕಾರ್ಯಕ್ರಮ ಅದ್ರ ಕೇಳ್ಬೇಕಾರ ಫೋನ್ ಹಚ್ಚನ ನೀನು. ಯಾಕಂದ್ರ ಬರೀ 2 ಸಂದ ಹಾಡಿದ್ವಿ ಕರೆ 10 ಗಂಟೆಗೆ ಎಷ್ಟು ಅದು ಅಡವಿ ವಸ್ತಿ ಒಳಗ ಇತ್ತ, ಇದಕ್ಕಿಂತ ತ್ರಿಬಲ್ ಜನ ಇತ್ತಲ್ಲಿ, ಹೌದಿಲ್ಲ? ಆದ್ರ 10 ಗಂಟೆಗೆ ದಿಮ್ ಹೊಡೆದಾಗ ಎಷ್ಟು ಜನ ಕೂತದಲ್ಲ, ಮಂಗಳಾರತಿ ಆಗುತ್ತಾನ ಅಷ್ಟೇ ಜನ ಕೂತಿತ್ತು, ಹೌದಾ? ಹೌದಿಲ್ಲ? ಹಂಗ ವಿಷಯನೇ ಗುಮ್ ಹೋಗುತ್ತೆ ಅಲ್ಲಿ ಅನ್ನುವಂತ ಮಾತನ್ನ ಹೇಳಿ ಶಿವನ ಪಾಲ ನಮಗಿರ್ಲಿ ತಿಳ್ಕೊಂಡು ಗಡಬಡಿಸಿ ಹಿಡ್ಕೊಂಡು ಬಿಟ್ಟಾರ. ಹಿಡ್ದಾರ್ರಿಪ್ಪ ಪಾಲ. ಮುಂದೆ ಏನ್ ಮಾತಾಡ್ರು? ಏನ್ ಮಾತಾಡ್ಯಾರ್ರಿಪ್ಪ? ಹೆಟ್ಟ ತಾಯಿ ಅದಾಳ, ಜಿಗಿ ಅಪ್ಪದಾನ, ಹೌದಿಲ್ಲ? ಅಂದ್ರ ಶರೀರದೊಳಗ ಆ ಮಾಂಸದ ಮುದ್ದೆ ಏನದಲ್ಲ, ರಕ್ತ ಮಾಂಸ ಕಂಡ ಇದೇನ್ ಅದಲ್ಲ, ಇದು ಅವಂದೈತಿ. ಟೊಳ್ಳಾದ ವಸ್ತು ಅವಂದೈತಿ, ಜಿಗಿ ಅಂದ್ರ ಬಿರುಸಾದ ವಸ್ತು ಅಪ್ಪಂದೈತಿ. ಹೌದಾ? ಇದ್ರಾಗ ಎಲ್ಲು ಅನ್ನುವಂಥದೈತಿ, ಆತ್ಮ ಅನ್ನುವಂಥದೈತಿ, ಇದು ಅಪ್ಪಂದೈತಿ. ಈ ಶರೀರ ಏನದಲ್ಲ, ಈ ಶರೀರದೊಳಗ ರಕ್ತ ಮಾಂಸ ಏನದಲ್ಲ, ಇದು ಅವಂದೈತಿ. ಹೌದಾ? ಹೌದಿಲ್ಲ? ಅನ್ನುವಂತ ಅರ್ಥದೊಳಗ ಮಾತು ಹೇಳಿ ಹೋಗ್ಯಾರ. ಅನ್ನುವಂತ ಮಾತು ಹೇಳ್ಯಾರ ಪತ್ರ ಹೊತ್ತು ಏರಗೊಡದ ನಿಮ್ಮ ಅಪ್ಪನಕ್ಕಿಂತ ನಮ್ಮ ಅವ್ವಂದ ಈ ಶರೀರದೊಳಗ ಒಂದ ಪಾಲ ಹೆಚ್ಚೈತಿ ಹೇಳಿ ಮಾರಾಟ ಮಾಡೋ ಕರ್ತವ್ಯ ನಂದೈತಿ. ಹೌದಾ? ಶರೀರದೊಳಗ ಮತ್ತ ನಾ ಹೇಳೋ ಮಾತೆಲ್ಲಿ ಶರೀರದೊಳಗ, ಈ ಶರೀರದೊಳಗ ಈ ಜಿಗಿ ಹೆಟ್ಟ, ಈ ಜಿಗಿ ಹಿಟ್ಟನೆ ಏನೈತಿ, ಮ್ಯಾಲಿಂದ ಮಾಂಸದ ಮುದ್ದೆ ಐತಿ, ಜಿಗಿನೇ ಯಾಕಂದ್ರ ಆತ್ಮ ಮತ್ತು ಎಲುವ, ಹೌದಿಲ್ಲ? ಅನ್ನುವಂತ ಹೋಲಿಕೆ ಮಾಡಿ ಅದಕ್ಕ ಈ ಶರೀರದೊಳಗೆ ನಮ್ಮ ಅಪ್ಪನ ಪಾಲ್, ನಿಮ್ಮ ಅಪ್ಪನ ಪಾಲಕ್ಕಿಂತ ನಮ್ಮ ಅವ್ವನ ಪಾಲನೆ ಹೆಂಗ ಶ್ರೇಷ್ಠತಿ. ಹೊತ್ತು ಏರು ಮಠ ಸುಮ್ಮ ಕೂತು ಕೇಳೋ ಕರ್ತವ್ಯ ನಿಮ್ಮದು, ಸುಮ್ಮ ಕುಂದ್ರು ಕರ್ತವ್ಯ ನಿಮ್ಮದು. ಹೌದಾ? ಇವ್ರು ದೋತ್ರ ಕಚ್ಚಿ ಗಂಡ ಕಚ್ಚಿ ಹಾಕಿ ಕಳಿಸೋ ಕರ್ತವ್ಯ ಇವತ್ತು ನಂದು. ಹೌದಾ? ಹೌದಿಲ್ಲ? ಮಾತು ಅವಾಚ್ಯ ಹೋಗಿರಂಗಿಲ್ಲ, ಮಾತು ಎಲ್ಲಿ ಹೋಗಿರ್ಬೇಕು, ಹೋಗಿರೋ ಜ್ಞಾನಕ್ಕೆ ಮುಟ್ಟಿರ್ಬೇಕು, ಜ್ಞಾನಕ್ಕೆ ಮುಟ್ಟಬೇಕು. ಮಾತು ಹೆಂಗ ಬರ್ತದ? ಹೆಂಗ್ರಿಪ್ಪ ಮಾತ? ಅಂಧಕಾರ ದುಂಧಕಾರ ನೀರ ನಿರಂಕಾರದೊಳಗ ಏನೇನು ಇದ್ದಿದ್ದಿಲ್ಲ, ಏನೂ ಇರ್ಲಾರ್ದಂತ ಸಂದರ್ಭದಾಗ ಪ್ರಥಮದೊಳಗೆ ಇದ್ದಾಕನೆ ಪ್ರಕೃತ ದೇವಿ ನಮ್ಮವ್ವ ಪ್ರಥಮದಾಗದಾಳ. ಹೌದಾ? ಪ್ರ ಅಂದ್ರ ಪ್ರಥಮ, ಕೃ ಅಂದ್ರ ಕೃತಿ, ಪ್ರಥಮವಾಗಿ ಕೃತಿ ಸರ್ವಗಳಿಗೆ ಕೃತಿ ಮಾಡಕ್ಕೆ ಪ್ರಕೃತ ದೇವಿ. ಹೌದಾ? ಪ್ರಕೃತ ದೇವಿನೇ ಮೊದಲದಾಳ. ಆ ಪ್ರಕೃತ ದೇವಿಗೆ 3 ಮಂದಿ ಮಕ್ಕಳ. ಪ್ರಕೃತ ಅನ್ನೋದು ಹೆಣ್ಣದ, ಉತ್ತಮ ಮಧ್ಯಮ ಅಧಮ ಅನ್ನುವಂತ 3 ಮಂದಿ ಮಕ್ಕಳ ಪ್ರಕೃತ ದೇವಿ ಹುಟ್ಟ್ಯಾರ. ಹೆಣ್ಣಿನಿಂದ ಹೆಣ್ಣು ಹುಟ್ಟದಿಲ್ಲ, ಹೌದಿಲ್ಲ? ಅದೇ ಮುಂದೆ ನಿಮ್ಮ ಹೇಳ್ತಾರ, ನೀವ ಏನಂತ್ರಿಪ್ಪ? ಮುಂದೆ ಬಂದು ಹೇಳ್ತಾರ, ಮುಂದಿನ ಸಂದಿಗಿನ ಪಾಯನ ಹಾಕಿಲ್ಲ, ಅವ್ರು ಬರೇ ಹಿಡಿದು ಬಿಟ್ಟಾರ. ಇನ್ನ ಜಿಗ್ಯಾಗನೇ ಅದಾರ ಅವರು, ಜಿಗ್ಯಾಗ ಎದಾರ್ರಿಪ್ಪ ಅವ್ರು, ಹೌದಿಲ್ಲ? ಹಿಡಿದು ಬಿಟ್ಟಾರ. ನಿಮ್ಮಪ್ಪ ಹೇಳ್ತಾರ ಅವ್ರು ಏನಂತೇಳಿ, ಏನಂತ್ರಿಪ್ಪ? ಈ ಬ್ರಹ್ಮಾಂಡ ಹುಟ್ಟಿಸಿದವನೇ ನಮ್ಮಪ್ಪ. ನಿಮ್ಮಪ್ಪ ಹುಟ್ಟಿಸಿರ್ತಕ್ಕಂತ ಬ್ರಹ್ಮಾಂಡ ಐಕ್ಯಮತ್ಯ ಹೊಂದ್ಯದ. ಹೌದಾ? ನಿಮ್ಮಪ್ಪ ಹುಟ್ಟಿಸಿದ ಕರೆ ಯಾಕ ಐಕ್ಯಮತ್ಯ ಹೊಂದ್ಯದು? ಯಾಕ್ರಿಪ್ಪ? ಅದ ಬ್ರಹ್ಮಾಂಡ ಟೊಳ್ಳಿತ್ತು. ಹೌದಾ? ಯಾಕನ ಇವತ್ತು ಬಿಲ್ಡಿಂಗ್ ಕಟ್ಟಬೇಕಾರ ಪಾಯ ಗಚ್ಚಿ ಹಾಕಬೇಕು. ಪಾಯ ಗಚ್ಚಿ ಹೊಡೆದ್ರ ಮಜಲ ಮೇಲೆ ಮನಿ ನಿಲ್ತದ. ಪಾಯನೇ ಗಚ್ಚಿ ಇರ್ಲಿಲ್ಲ ಅಂದ್ರೆ ಎರಿ ಹೊಲ್ದಾಗ ಪಾಯ ಹಾಕ್ಲಾರ್ದೆ ಮನಿ ಕಟ್ಟ್ರೆ ಅದಂಗಿರ್ತದ, ಮತ್ತ ಕುಸಿತದ ಕೆಳಗ. ಹೌದಾ? ಹಂಗ ನಿಮ್ಮ ಅಪ್ಪ ತಯಾರು ಮಾಡಿದ ಬ್ರಹ್ಮಾಂಡ ಅದೆಲ್ಲಾ ಹೊಳ್ಳಿ ಐಕ್ಯಮತಿ ಹೊಂದ್ಯದ. ನಂತರ ನಮ್ಮವ್ವ ಹುಡ್ಸ್ಯಾಳ, ಲಕ್ಷ್ಮಿ ಅವತಾರದೊಳಗಿರ್ತಕ್ಕಂಥ ನಮ್ಮವ್ವ ಅಲ್ಲೇ ಬ್ರಹ್ಮಾಂಡ ತಯಾರು ಮಾಡ್ಯಾಳ. ಆ ನಮ್ಮವ್ವನ ಬ್ರಹ್ಮಾಂಡ ಈ ಸದ್ಯ ಕಣ್ಣಿಗೆ ಕಾಣುವುದೇ ನಮ್ಮವ್ವನ ಬ್ರಹ್ಮಾಂಡ. ಹೌದಾ? ಇದು ನಿಮ್ಮ ಅಪ್ಪಂದಲ್ಲ, ಇದು ಮೊದಲು ನಿಮ್ಮ ತಲೆಯಾಗ ನೆನಪಿರ್ಲಿ. ಕಣ್ಣಿಗೆ ಏನು ಕಾಣ್ತದಲ್ಲ ಇದ ನಮ್ಮ ಅವ್ವಂದದ. ಕಣ್ಣಿಗೆ ಕಾಣುವ ವಸ್ತು ಎಲ್ಲ ನಮ್ಮ ಅವ್ವಂದದ. ಕಣ್ಣಿಗೆ ಕಾಣಲಾರದ ಏನದಲ್ಲ ನಿಮ್ಮ ಅಪ್ಪಂದದ. ನೀವು ಕಣ್ಣಿಗೆ ಕಾಣಲಾರದ ನಿಮ್ಮ ಅಪ್ಪಂದ ಹೆಂಗ ಶ್ರೇಷ್ಠ ಮಾಡ್ತೀರಿ ಮಾಡ್ರಿ, ಹೌದಿಲ್ಲ? ಅನ್ನುವಂತ ಮಾತನ್ನ ನಿಮಗೆ ಹೇಳಿ ಅದಕ್ಕೆ ಒಂದು ಮಾತು ಹೇಳ್ತೇನೆ. ಏನ್ರಿಪ್ಪ? ನಿಮ್ಮಪ್ಪ ಪರಮಾತ್ಮ
ಅಪ್ಪ ಪರಮಾತ್ಮಗ ನಾನು ಅಂತ ಅಹಂಕಾರ ಬಂದಿತ್ತ ಒಂದು ಸಂದರ್ಭದಾಗ. ಹೌದು, ನಾನ ಅಹಂಕಾರ. ಯಾಕ್ರಿಪ್ಪ? ಈ ಬ್ರಹ್ಮಾಂಡ ಎಲ್ಲ ನಾನೇ ತಯಾರು ಮಾಡೀನಿ, ಜಗತ್ತೆಲ್ಲ ನನ್ನಿಂದ ತಯಾರಾಗ್ಯದ, ಇದಕ್ಕೆಲ್ಲ ಅನ್ನ ಹಾಕಿ ಸಲುವ ನಾನೇ ಇದೀನಿ ಅಂತ ತಿಳ್ಕೊಂಡು ಒಂದ್ ಸಲ ಅಹಂಕಾರ ಬತ್ತತ್ತ. ಈ ಅಹಂಕಾರವನ್ನ ಸೊಕ್ಕ ಮುರಿಬೇಕು, ಅಹಂಕಾರ ಮುರಿಬೇಕು, ತೆಗೆದು ಹಾಕಬೇಕಂತ ತಿಳ್ಕೊಂಡು ಪಾರ್ವತ ದೇವಿ ಏನ್ ಮಾಡಿಳತ್ತ? ಏನ್ರಿಪ್ಪ? ತನ್ನ ಮೈಯಾನ ಮಣ್ಣು ತೆಗೆದಳತ್ತ. ತಿಕ್ಕಿ ತನ್ನ ಮೈಯಾನ ಮಣ್ಣ. ಹೌದಾ? ತಿಕ್ಕಿ ತನ್ನ ಮೈಯಾನ ಮಣ್ಣು ತೆಗೆದ ಒಂದು ಚಂಡ ಮಾಡಿಳು. ಆ ಚಂಡ ಮಾಡಿ ಅದಕ್ಕೊಂದು ತೂತು ಮಾಡಿಳು, ಒಂದು ರಂಧ್ರವನ್ನ ಮಾಡಿಳು. ರಂಧ್ರವನ್ನ ಮಾಡಿ ಪರಮಾತ್ಮಗೆ ಹೇಳ್ತಾಳತ್ತ ಪಾರ್ವತ ದೇವಿ. ಏನಂತ್ರಿಪ್ಪ? ಪರಮಾತ್ಮ, ಈ ಚಂಡ ತಯಾರು ಮಾಡಿ ಒಂದು ರಂಧ್ರ ಬಿಟ್ಟೇನೆ, ಈ ರಂಧ್ರದೊಳಗಿಂದ ಹೋಗಿ ಚಂಡಿನೊಳಗೆ ಏನೈತಿ ನೋಡ್ಕೊಂಡು ಬರ್ರಿ, ಎತ್ತಿ ಬರ್ತೀರೇನಂತ ಕೇಳತ್ತ. ಹೌದಾ? ಪಾರ್ವತ ಇದೇನು ದೊಡ್ಡ ಆಗದನ್ನವ. ಯಾರು? ಪರಮಾತ್ಮ. ಪರಮಾತ್ಮ ಆ ಚಂಡಿನೊಳಗ ಆ ರಂಧ್ರ ಏನು ಬಿಟ್ಟಳಲ್ಲ, ಆ ಚಂಡಿನೊಳಗ ರಂಧ್ರದೊಳಗೆ ಹೋದ. ಒಳಗೆ ಹೋಗಿ ನೋಡ್ತಾನ ಪರಮಾತ್ಮ, ಎಲ್ಲಾ ಸೃಷ್ಟಿ ತಯಾರಾಗಿತ್ತು. ಹೌದಾ? ಗಿಡ ಗಂಟಿಗಳಿತ್ತು, ಪ್ರಾಣಿ ಪಕ್ಷಿಗಳಿತ್ತು, ಮನುಷ್ಯ ಜಲಮ ಇತ್ತು, ಭೂಮಿ ಸೀಮೆ ಇತ್ತು, ನೀರು ಇತ್ತು. ಇದು ಎಲ್ಲಾ ಎದರೊಳಗ ಅಡಕ ಮಾಡಿದ್ರು ಪಾರ್ವತ ದೇವಿ? ಬರೀ ಒಂದು ಚಂಡಿನೊಳಗ ಅಡಕ ಮಾಡಿದ್ರು, ಒಂದು ಚಂಡಿನೊಳಗ. ಹೌದಾ? ಪರಮಾತ್ಮ ಚಂಡಿನೊಳಗ ಅಡ್ಡಾಡಿ ನೋಡ್ತಾರ. ನಾ ಹೊರಗೆ ತಯಾರು ಮಾಡಿರ್ತಕ್ಕಂತ ಸೃಷ್ಟಿ ಬ್ರಹ್ಮಾಂಡ ಈ ಬರೀ ಒಂದು ಚಂಡಿನೊಳಗ ಪಾರ್ವತ ದೇವಿ ತಯಾರು ಮಾಡ್ಯಾಳಪ್ಪ ಅಂದ್ರೆ ಈಕೆ ನನಗಿಂತ ಹೆಚ್ಚಿನಾಕೆದಾಳ ಅಂತ ಮನಸ್ಸಿನಾಗ ಸಂಕಲ್ಪ ಮಾಡ್ಕೊಂಡ. ಹೌದಾ? ಮಾಡ್ಕೊಂಡ ಮತ್ತ ರಂಧ್ರದಿಂದ ಮತ್ತೆ ಹೊರಗೆ ಬಂದಗಳೇ ಕೈ ಮುಗಿದ ನಿಂತ ತಾಯಿ ಪಾರ್ವತ ದೇವಿ, ನೀ ಯಾಕಂದ್ರೆ ನಾ ಬ್ರಹ್ಮಾಂಡವನ್ನ ತಯಾರು ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಬರೀ ಒಂದು ಚಂಡಿನಾಗೆ ತಯಾರು ಮಾಡಿದಪ್ಪ ಅಂದ್ರೆ ನೀ ನನಕ್ಕಿಂತ ಹೆಚ್ಚಿನಾಕಿದೆ ಅಂತ ಬರೀ ಚಂಡಿನೊಳಗಿಂದ ಒಳಗೆ ಹೋಗಿ ಹೊರಗೆ ಬರಬೇಕಾರ ಬರಗೊಡದ ಅವನ ಅಹಂಕಾರ ಮುರಿದಿತ್ತ ಪರಮಾತ್ಮಂದ. ಹೌದಾ? ಹಂಗ ಬರೀ ಒಂದೇ ಒಂದು ಮಾತು ಮಾತಾಡೋದ್ರ ಇವತ್ತು ನಿಮ್ಮ ಅಹಂಕಾರ ಹೋಗಿರ್ಬೇಕತ್ತ. ಮುಂದೆ ಏನು ಮಾತಾಡ್ತೀರಿ ಮಾತಾಡ್ರಿ. ಪಾಯ ಮಾತ್ರ ಹಕ್ಕಿನಿ, ಪಾಯ ಮಾಸ್ತರ ಬರೀ ಅಲ್ಲೇ ಜಿಗಿ ಹಿಟ್ಟ ರೊಟ್ಟಿ ಮಾಡೋ ಕೆಲಸ ಆಗಿರಬಾರ್ದು. ಹೌದಾ? ರೊಟ್ಟಿ ಹೆಣ್ಮಕ್ಳು ರೊಟ್ಟಿ ಮಾಡುದಿಲ್ಲ, ಗಣಮಕ್ಳು ಮಾಡ್ತಾರ. ಈಗ ದಾಬಾದಾಗೆಲ್ಲ ಕೆಲಸ ಗಣಮಕ್ಳದೇ ಅದ. ಹೌದು. ತಂದೂರಿ ಮಾಡ್ತಾರ, ತಂದೂರಿ ಇಟ್ಟು ದೊಡ್ಡ. ಹೌದು, ತಂದೂರಿ ರೊಟ್ಟಿನೇ ಮತ್ತು ಹೌದಿಲ್ಲ. ಅಲ್ಲಿ ಅಟ್ಟೆ ಅಲ್ಲ, ಕೆಲವೊಂದು ಅಡಿಗೆ ಮದುವೆ ಒಳಗಾಗಲಿ ಎಲ್ಲ ಅಡಿಗೆ ಅವ್ರಿಗೆ ಗಣಮಕ್ಳೇ ಮಾಡ್ತಾರೆ, ಹೆಣ್ಮಕ್ಳು ಮಾಡೋದಿಲ್ಲ ಇಲ್ಲಿ. ಹೌದಾ? ಬೋರ್ಗಡೆ ಒಳ್ಳೆ ನೋಡಿಲ್ಲ ನೀ, ಇದೇ ಬರುತ್ತ ಮುಂದೆ ನೋಡಿದ್ನಿ ಅದ್ಯಾಗ. ಹೌದಾ? ಸ್ವಲ್ಪ ಸರ್ವಿಸ್ ಆಗ್ಯದ ಅವ್ರ ಜೋಡಿ. ಹೌದಿಲ್ಲ? ನೀ ರೊಟ್ಟಿ ಮಾಡೋ ಕೆಲಸ ಅಟ್ಟೆ ಹೆಣ್ಮಕ್ಳದನ್ನ ಬೇಡನ. ಹೆಣ್ಮಕ್ಳು ಏನು ಕೆಲಸ ಮಾಡಿದಾರಲ್ಲ ಅದನ್ನೆಲ್ಲಾ ಗಂಡಮಗ ಮಾಡ್ತಾನ. ಹೌದಾ? ಹೌದಿಲ್ಲ? ಈ ಶರೀರದೊಳಗ ಅರ್ಧ ಪಾಲ ನಮ್ಮ ಅವ್ವಂದದ, ಬರೀ ಅರ್ಧ ಅಷ್ಟೇ ನಿಮ್ಮ ಅಪ್ಪಂದದ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬೇಸರಾಗೋದು ಬೇಡ. ಅದಕ್ಕೆ ಪಾಯ ಹಾಕಿ ಬಿಟ್ಟದ್ದಾಗ್ಯದ. ಮುಂದಿನ ಸಂಜೆಗೆ ನೀವು ಏನು ಮಾತಾಡ್ತಿರ್ಲಿ ಮುಂದ ಮಾತಾಡ್ರಿ, ಅದಕ್ಕೆ ಮುಂದೆ ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಚಾಲ ಹಾಡಿ ಪಾಳೆ ಕೊರ ಬಿಡೋ. ಚಾಲ ಯಾವ್ದ್ರಿಪ್ಪ? ಚಾಲ ಹೊಸದ. ಯಾವುದು? ಹುಟ್ಟಿದ ಊರಿಗೆ ಹೋದ್ರ ಶಂಕರನ ಕಟ್ಟಿ ಬಿಡ್ತಾರ. ಶಂಕರನ ಕಡಿತಾರು? ಹೌದಾ? ಹಿಂಗ ಅದೇ 4 ನುಡಿ ಚಾಲ ಹಾಡಿ ಆಧ್ಯಾತ್ಮಕದ ಚಾಲದ. ನಮ್ಮವ್ರು ನಮಗೆ ಹೆಂಗ ಕುತ್ತಿಗೆ ಕೊಯ್ತಾರೋ, ಮೋಸ ಮಾಡೋರು ಬೇರೆದವ್ರಲ್ಲ. ನಮ್ಮವ್ರು ನಮಗೆ ನಮ್ಮ ಮಗಲಾಗಿ ಇಟ್ಕೊಂಡ್ರೆ ಮೋಸ ಮಾಡ್ತಾರ. ಹೌದು. ಹಂಗ ನಮ್ಮವ್ರನೇ ನಮಗ್ ಕುತ್ತಿಗೆ ಹಾಕಿ ಗೋನು ಮುರಿತಾರ ಅನ್ನುವಂಥದ 4 ನುಡಿ ಚಾಲ ಹಾಡಿ ಪಾಳೆ ಕರ ಮಿಟ್ಟು ಬಿಡೋಣ. ಹೌದು.